ಈ ಊರಿಗೆ ಬಂದು ನೆಲೆ ಕಾಣಕತ್ತೀವಿ ಅನ್ಸಕತೈತಿ. ಆದ್ರೂ ನಮ್ ಪಿಸಿ ಹೇಳಿದ್ದ ಈ ಊರಾಗ ದೊಡ್ಡ ದೊಡ್ಡ ಶ್ರೀಮಂತರದಾರು ಅವರೇ ಇಲ್ಲಿ ಪೋಸ್ಟಿಂಗ್ ಹಾಕ್ಸಾರ ಅಂತೇಳಿ. ಪಿಸಿ ಪಿಸಿ ಯಾರ್ ಸರ್ ಯಾರು ಅದಾರ ಅಂತೇಳಿ ಒಬ್ರು ಕಾಣವಲ್ರಲ್ಲ, ಏನಿದಾರ ಎಲ್ಲ ಕೂಡ ಸೇರ್ಯಾರಿ ಸರ್. ಈಗಂಕರು ಬಂದಿಲ್ರಿ, ಏನ್ ಮ್ಯಾಲ ಬರ್ಬೋದ್ರಿ. ಹಾರಿ ಸೌಕರ ನಮ್ಮ ಊರಾಗ ದೊಡ್ಡ ದೊಡ್ಡ ಶ್ರೀಮಂತ ಹಾರಿ ಆಗ 2 ನಂಬರ್ ಯಾವಾರ ಭಾಳ ಮಾಡ್ತಾರ್ರಿ. ನಾಗೆಲ್ಲ ಹೇಳ್ಬಾರ್ದು ಪಿಸಿ, ಎಲ್ಲ ದೊಡ್ಡ ದೊಡ್ಡ ಬಂದಿರ್ತಾರ. ಅಲ್ರಿ ಸಾಹೇಬ್ರ ಇಲ್ಲಿ ಅಂಕರು ಹೇಳಿ ಆದಿ ನಿತ್ತು ಸ್ವಲ್ಪ ಸಾಕಾಯ್ತ್ರಿ. ಇನ್ನು ಮುಂದೆ ಹೋಗೋಣ ನಡ್ರಿ ಸೌಕರ. ಯಾಕಂದ್ರೆ ಸಾವುಕಾರ ಮನೆಗೆ ಹೋಗೋಣ, ಡಾಬಾದ ಕಡೆ ಹೋಗೋಣ. ಡಾಬಾಕ್ ಹೋಗೋಣ ನಡ್ರಿ. ಅವು ಗಾಡಿ ಬರ್ಲಿಲ್ಲ ಏನೋ ಇಲ್ಲ, ಡಾಬಾಕ್ಕೆ ಹೋಗೋದು ಬೇಡ ಪಿಸಿ. ಈಗ ಗಾಡಿ ಕಂತು ಬಂದೈತಿ, ಹೊಸ ಗಾಡಿ ತಂದಿವಿ, ಅದಕ್ಕೆ ಕಂತಕ್ ನೋಡೋಣ. ಈ ಕಡೆ ಸಾವುಕಾರ ಮನೆಗೆ ಹೋಗೋಣ ಅಂತ ನೋಡ್ರಿ. ಸಾವುಕಾರ ಯಾವಾಗ ಗಾಡಿ ಹೊಂಟದ, ಗಾಡಿ ಅವಾಜ್ ಬರ್ಬೇಕಿತ್ತು ನೋಡ್ರಿ. ಹಳ್ಳಿಗಳ ಊರ ಅಂದ್ರಕ ಗಾಡಿ ಮೋಟ್ರ ಹೋಗು ಬರುವ ಎಷ್ಟು ತಲೆ ಕೆಡ್ಬಿಟ್ಟು ಪಿಸಿ. ಹಳ್ಳಿ ಊರು ಅನ್ಬೇಡ್ರಿ ಸಾವುಕಾರ. ಇಲ್ಲಿ ಉಸ್ಕಿನವರ ಹಂಗೆ ಜರ್ಜರ್ ತೊಗೊಂಡು ಹೋಯ್ತಿರ್ತಾರ. ಹೌದಾ ಮರ್ತ ಬಿಟ್ಟಿದ್ ನನ್ನ ಇದು ಎಂಡಿ ತಾಲೂಕು ಅನ ಇದೆ ನೋಡ್ರಿ ಸಾಹೇಬ್ರ. ಭಾಳ ಸ್ಪೀಡ್ ಹೊಂಟಾಗ ಕಾಣ್ತಾನ, ಹುಲಿ ಇದ್ದಾನ. ಯಾರೋ ತರಿಬೋಣ ಗಾಡಿಗೆ ಆಯ್ತ್ರಿ ಸರ್. ಸರ್ ತರಬಿದ್ ನೋಡ್ರಿ ಗಾಡಿಗೆ ಏನೈತಿ ಚೆಕ್ ಮಾಡಿ ಹೋಗ್ರಿ. ಆಡ್ರಿ ಸಾಹೇಬ್ರ ನೋಡ್ರಂದ್ರ ನೋಡ್ತೇನ್ರಿ, ಅದ್ರಾಗ ಏನಾದ್ರು ನೋಡ್ತೇನ್ರಿ, ನೋಡ್ಕೊಂಬ ಏನದ ಅಂತ. ಸಾಹೇಬ್ರ ಲಾರಿ ತುಂಬಾ ಗಂಧದ ಕಟ್ಟಿಗೆನೇ ಅದಾವ್ರಿ. ಗಂಧದ ಕಟ್ಟಿಗೆ ಏನದ ನೋಡ ಉಸ್ಕಿನ ಗಾಡಿ ಅಂತ ಹೇಳಿವಿ. ಏನ್ರಿ ಸಾಹೇಬ್ರ ಪೂರಾ ಲಾರಿ ತುಂಬಾ ಗಂಧದ ಕಟ್ಟಿಗೆನೇ ಅದಾವ್ರಿ. ಗಂಧದ ಕಟ್ಟಿಗೆನ ಇದ್ರ ಡ್ರೈವರ್ ಕರ್ಕೊಂಬ ಯಾರಾದ್ರೂ ನೋಡೋ ಅಂತ. ಆಯ್ತ್ರಿ ಸರ್. ಕರ್ಕೊಂಡ್ ಬಂದಿ ನೋಡ್ರಿ ಸರ್. ಯಾರೋ ಮಗನ ಈ ಗಾಡಿ ಯಾವ ಊರಿಂದ? ಇದೇ ಊರ? ಯಾರ ಗಾಡಿ ಅದು? ಪ್ರೇಮರಾಜ್ರಿ. ಪ್ರೇಮರಾಜ ಯಾರವ್ರು ಇಲ್ಲಿವರ? ಈ ಊರ್ ಗೌಡ್ರಿ. ಊರ್ ಗೌಡ್ರನ? ಓಹೋ ಹಂಗಾರ ಅದಕ್ಕ ನಮ್ಮ ಮನೇಲಿ ಪೋಸ್ಟಿಂಗ್ ಹಾಕ್ಸಂಗ್ ಕಾಣಿಸ್ತಾರ. ಪಿಸಿ ಯಾಕೆ ಸರ್ ಅವ್ರು ಯಾರೋ ಗೌಡ್ರ ಅಂತ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಥವಾ ಅವ್ರ ಮನೆಗೆ ಹೋಗೋಣ? ಗಾಡಿ ಸೌಕರ ಅವ್ರ ಮನೆಗೆ ಹೋಗೋದೇನು ಬ್ಯಾಡ್ರಿ ಸಾಬ್ರ. ಯಾಕಂದ್ರ ಅವರು ಬಹಳ ಖತರ್ನಾಕ್ ಅದಾರಿ. ಖತರ್ನಾಕ್ ಇದ್ರ ಅವ್ರ ಮನೆಗೆ ಊರಿಗೆಲ್ಲದ ಹೋಗಿ ಕರ್ಕೊಂಬ. ಹಂಗಾಗಿ ಗಾಡಿನ ಈ ಸ್ಟೇಷನ್ಕ ಈ ಡ್ರೈವರ್ನ ಹೊತ್ತು ಹೋಗೋಣ. ನಡಿ ನೋಡಿ ಹೋಗೋಣ. ಆಯ್ತ್ರಿ ನೀವು ಹ್ಯಾಂಗ ಹೇಳ್ತೀರಿ ಹಂಗೆ ರೀ, ಕರ್ಕೊಂಡ್ ಹೋಯ್ತೇನೆ ತೋರಿ. ಹಾಕೋಣ ಮುಂದೆ ಹಾಕೊಂಡ್ ತಗೊಂಡಿ ಗಾಡಿನ. ನಾನು ಬರ್ತೀನಿ ತಡಿ. ಎಂತ ಜೋಡಿ ನನಗೆ ಡ್ಯೂಟಿ ಹಾಕೋರ ನಾನು ಹಣೆ ಬರ ಹಿಂಗ ಹೊಳಿದಂಡಿಗೆ ಹೋಗಿ ಬಿಟ್ಟ ಆದ್ರೆ ಕರೆಸ್ತಾನೆ ನನಗೆ ಇಲ್ಲಿ. ಈ ಜಗತ್ತಿನಲ್ಲಿ ದುಡ್ಡಿದ್ದಾರೆ ದೊಡ್ಡಪ್ಪ. ಮನುಷ್ಯರಿಗೆ ದುಡ್ಡಿದ್ರೆ ಸಾಕು, ಏನು ಬೇಕಾದ್ರೂ ಮಾಡಿಸಿಕೊಳ್ಳಬಹುದು. ದುಡ್ಡಿನಿಂದಲೇ ಕೊನೆ, ದುಡ್ಡಿನಿಂದಲೇ ಸೊರಗೆ, ದುಡ್ಡಿನಿಂದಲೇ ದರೋಡೆ, ದುಡ್ಡಿನಿಂದಲೇ ಎಣ್ಣೆ ಸಿರಾಣ. ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ, ಈಗ ನಾನು ಲಕ್ಷಾಧಿಪತಿ. ನಾನೇ ಲಕ್ಷಾಧಿಪತಿ ಹೌದಲ್ರಿ ಶಂಕರ್ ಭಟ್ರ? ಸಾಕಾಗಿ ಹೋದ್ ನೋಡ್ರಿ. ಸಾವುಕಾರ ಮನ್ಯಾಗ ಗುಮಾಸ್ತ ಕೆಲಸ ಎಂದೂ ಮಾಡಬಾರ್ದ್ರಿ. ನಾನು ಹೆಂಡತಿ ಊರಿಗೆ ಹೋಗಿತ್ರಿ ಮದಿಗೆ. ಒಂದೆರಡು ಮಾತಾಡ್ಕೋತ ಕುಂದ್ರಾಟ್ಗೆ ಫೋನ್ ಹಚ್ಚೇ ಬಿಟ್ರಿ. ಹಂಗೆ ಬಂದಿನ. ಹೌದು ನೋಡ್ರಿ ಸಾವುಕಾರ, ನೀವು ಹೇಳೋ ಮಾತು ಕರೆಕ್ಟ್ ಐತಿ. ದುಡ್ಡು ಇಲ್ಲಾರ್ದವ್ರು ಯಾರು ಕೇಳ್ತಾರ್ರಿ ಗುಡ್ಡೇವಾಡ ಊರಾಗ? ಅಲ್ರಿ ಶಂಕರ ಭಟ್ರ, ಹೀಗೆ 10 ವರ್ಷಗಳ ಹಿಂದೆ ರಾಮನ ತಂದೆ ಒಯ್ದ ಸಾಲದ ರೂಪ ಹಣ ಈಗ ಬಡ್ಡಿ ಸಮೇತ ವಸೂಲಿ ಮಾಡ್ಕೊಳ್ಬೇಕು. ಇಲ್ಲವಾದ್ರೆ ಅವರು ವಾಕ್ಯ ಮಾಡ್ತಿರೋ ಮನೆ ನನ್ನದಾಗಿರಬೇಕು.
ಸೇರಿಸಿ 70,000 ಆಗೈತೆ ನೋಡ್ರಿ. ಗುಮಾಸ್ತರೇ 70,000 ಅಂತ ಬೇಡ, ಶುದ್ಧ 1 ಲಕ್ಷ ಮಾಡು. ಆಯ್ತು ನೋಡ್ರಿ ಸಾಕಾರ, ನೀವು ಹೇಳ್ರಿ 1 ಲಕ್ಷ ಮಾಡ್ತೀವಿ ತೋರಿ. ನಂಬಿಕೆ ಗುಮಾಸ್ತ ಅಂದ್ರೆ ನೀವೇ. ನಿಮ್ಮಂತ ಗುಮಾಸ್ತರಿದ್ದ ಮೇಲೆ ನಮ್ಮಂತರ ತಿಳಿದಣಿಕೆ ಮೇಲೆ ಶ್ರೀಮಂತರಾಗ್ತಿದ್ದೇವೆ. ಯಜಮಾನ್ರೆ, ಈ ನಮ್ಮನ್ನು ರೀತಿ ಮಾಡಿದವ್ರು ನೀವ ಅಲ್ಲೇನ್ರಿ? ಮೊದಲೇಕೆ ಈ ಕೆಲಸ ಎಲ್ಲಿ ಬರ್ತಿತ್ರಿ ನಮ್ಗ? ಮೊದಲೇಕೆ ನಿಮ್ ಮನೆ ಅಡ್ಗಿ ಬಟನಾಗಿದ್ದೆ. ಈ ಸದ್ಯಕ್ಕೆ ಲೆಕ್ಕ ಪತ್ರ ಬರ ಗುಮಾಸ್ತಗಿನ್ರಿ ಗುಮಾಸ್ತ ಎಲ್ಲ ನಿಮ್ಮ ಆಶೀರ್ವಾದ ರೀ ಯಜಮಾನ್ರೆ. ಅದೆಲ್ಲ ಆಮೇಲೆ ನೋಡೋಣ. ಗುಮಾಸ್ತ್ರೆ ಬೇಗ ಹೋಗಿ ಆ ರಾಮನಿಗೆ ಬರಲು ಹೇಳು. ಆಯ್ತು ಯಜಮಾನ್ರೆ. ಹಾಗೆ ಬರುವಾಗ ತೋಟವನಿಗೆ ಭೇಟಿ ಕೊಟ್ಟು ಇಂದು ರಾತ್ರಿ ವ್ಯವಸ್ಥೆ ಸರಿಯಾಗಿ ಮಾಡಲು ಹೇಳ. ನಮಗೂ ಗುಂಡಿನ ತಲೆಗೆ ಬೀಳಂಗ್ ಕಾಣಿಸ್ತಾ ಇದ್ವಿ. ಏನಾಗ್ತದ ನಾವು ಮಜಾ ಮಾಡಿದ್ರ ಬರ್ತೇನ್ರಿ ಯಜಮಾನ್ರೆ. ಸುತ್ತಿ ಪತ್ತಳಿಗೆ ಹೊಡೆಯನು ನಾನು. ನಾನು ಬಿಸಿದ ಬಲಿಯ ಬಲಿಯಲು ಮರಳು ಕೊರಿಯಲು. ಆ ಜನರು ಎದ್ದರೆ ಬಜಿ ಕಾಲಿಡ್ತಾರೆ, ಬಿದ್ದರೆ ಒದ್ದು ಹೋಗ್ತಾರೆ. ಈ ಜನರ ನಾನು ಅನುಭವಿಸಿದ ಸುಖ, ಈ ಜನರ ದುಃಖಗಳ ತಲೆಗಳೇ ನನಗೆ ಸುಖ. ರಾಮ, ಬಹು ಜನಗಳನ್ನು ನಿನ್ನ ಹಂತಗಳು ಪ್ರಯತ್ನಿಸುತ್ತಿರುವೆ. ನಾನು ಮಾಡ್ತಿರುವ ಎಲ್ಲ ಕಾರ್ಯಗಳಿಗೆ ಅಡಚಣೆಯಾಗಿರುವೆ. ನೀನು ಹಾಗೂ ನಿನ್ನ ತಮ್ಮನನ್ನು ಈ ಹತ್ತು ಕುಕ್ಕಿತ್ತಿನದೆ ಎಂದು ಬಿಡಲಿಲ್ಲ. ನನ್ನ ಜಾಲದಿಂದ ಪಾರಗಳು ಸಾಧ್ಯವೇ ಇಲ್ಲ. ರಾಮ, ವಯಸ್ಸಿಗೆ ಬಂದ ನಿನ್ನ ಮುದ್ದಿನ ತಂಗಿಯ ಮಕರಂದವನ್ನು ಹಿಡಿದು ಬಿಡುವನಲ್ಲ ಈ ಪ್ರೇಮ ರಾಜ್ಯ. ಸೌಕರ್ಯ ಬದ್ದಾಗಿ ಬಂದ PSI ನಮ್ಮ ಗಂಧ ಲಾರಿಯನ್ನು ಹಿಡಿದು ಹಾಕಿದ್ದಾನ್ರಿ ಸೌಕರ್ಯ. ಏನು ನಮ್ಮ ಗಂಧ ಲಾರಿ ಒಳಗಾಕ ಯಾರವನು? ಅದ ಹೇಳಿದ್ನಲ್ರಿ ಸೌಕರ್ಯ. ಬದ್ದಾಗಿ ಬಂದ PSI ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರೆ ಕೇಳಿಲ್ರಿ ಸೌಕರ್ಯ. ಅವನೇನು ರಾವಣೇನು ಅಲ್ಲ, ದುರ್ಯೋಧನ. ಈ ನಾಯಿನ ಪಾಳೆಗಾರನೆಂದು ಚುಚ್ಚಿ ಮಾತನಾಡಿದ್ರಿ. ಆ ಪೊಲೀಸನ ಹೀಗೆ ಬೋಳುತ್ತೆ ಕರೆಯ. ಆ ನಾಯಿಗೆ ತುತ್ತು ರೊಟ್ಟಿಯನ್ನು ಸಾಕೋದಂತ ನಾಯಿ ಬಾಲ್ಯ ನಡೆಸುತ್ತೆ ಅಂತ ನನಗೆ ಗೊತ್ತು. ಹೋಗು, ಕಾಲು ರೆಡಿ ಮಾಡಲು ಡ್ರೈವರ್ಗೆ ಸ್ವತಃ ನಾನೇ ಬರುತ್ತೇನೆ. ಆ ತೊಂದರೆ ನಿಮ್ಮ ವೇಳೆ ಸೌಕರ್ಯ. ಶಿವರಾಜ್ ಎಂಬ ಆಸಾಮಿ ಸಿಕ್ಕೈತ್ರಿ. ಆ ಕೆಲಸಕ್ಕೆ ಈಗಾಗಲೇ ಕಳಿಸಿ ಬಂದಿದ್ದೇನ್ರಿ. ಈ ನಮ್ಮ ವ್ಯವಹಾರದಲ್ಲಿ ಯಾರ ಕೈ ಹೊಡಿದೇನೆ ತಿಳಿತಾ ಇರುವನ? ಅದರಿ ನಮ್ಗೆ ಆಗ್ಲಾರ್ದಂದ್ರ ಆ ರಾಮ ಅವನ ತಮ್ಮ ಲಕ್ಷ್ಮಣ ರೀ ಸೌಕರ. ಆ ಇಬ್ಬರು ಇರ್ಬೇಕಂತ ನಮ್ಗೆ ಗೊತ್ತಾಗ್ತೈತ್ರಿ ಸೌಕರ. ಹೀಗೆ ಅವನ ತಾಳೆ ಮಾಡಲು ಬೆಚ್ಚಿ ಅದರಿಂದ ಅವನ ಸಂಸಾರವನ್ನು ನಾಶ ಮಾಡ್ತೇನೆ. ಕರೆ ಗಾಂಜೆ ಲೋಡು ಮಾಡಿ ನಾಡಿಯವನು ನಮ್ಮ ಹೊಲದಲ್ಲಿ ಬಿಟ್ಟು ಬೇಗ ಬಾ. ಆಗದೆ ಸೌಕರ ಹೋಗಿ ಬರ್ತೇನ್ರಿ. ರಾಮ, ವಿಷಯ ಬೇರೆ ಈ ನಾಗರಾಜನಿಂದ ತಪ್ಪಿಸಿಕೊಂಡು ಬದುಕಲು ಸಾಧ್ಯವೇ ಇಲ್ಲ. ನನ್ನ ಗಣತೆಯವರೇ ಕೂತು ತಂದವರು ಯಾರೇ ಇರಲಿ, ಎಂಥವರೇ ಇರಲಿ, ಅವರನ್ನು ಮುಗಿಸಿದರೆ ಬಿಡುವನಲ್ಲ ಈ ಪ್ರೇಮ ರಾಜ್ಯ. ಈ ಉತ್ತರ ಸಮಾಜದಲ್ಲಿ ನಾನೊಬ್ಬ ಕರೋಡ್ಪತಿಯಾಗಿ ಜೀವನವನ್ನು ಎಂಜಾಯ್ ಮಾಡಿ ಕಳೆಯಬೇಕಂದರೆ ಲವಂಗರಿಗೆ ಲವಂಗನಾಗಿ, ಸುಳ್ಳರಿಗೆ 1000 ಸುಳ್ಳಿನ ಸರದಾರನಾಗಿ, ನನ್ನ ಚಾಣಕ್ಯತೆಯಿಂದ ಈ ಜಗತ್ತಿನಲ್ಲಿ ನಾನೊಬ್ಬ ಕರೋಡ್ಪತಿಯಾಗಿ ಮೆರೆಯುವ
ಮನೆ ಸೇರಿ ನೀನಾಡುತ್ತಿರುವ ಒಂದೊಂದು ನಾಟಕಕ್ಕೆ ನಾಂದಿ ಹಾಡಿ ನಿನ್ನ ಹೆಸರಿನಿರುವ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ನಿನ್ನನ್ನು ಬುಗುರಿಯಂತೆ ಗರಗರನೆ ತಿರುಗಿಸಿ ನಿನ್ನನ್ನು ಹತ್ತು ಅಳಿಸಿ ಕೊನೆಗೆ ನಿನ್ನನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದಾಗಲೇ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ ಸಿಗುವುದು. ನನ್ನ ಮುಂದಿನ ಗುರಿಯ ಬೇಟೆ ಈಗಲೂ ಬರುವೆ ನಿನ್ನ ಕರ್ಮ ತುಂಬಿದ ಅಂತಃಪುರಕ್ಕೆ. ಅಂತೂ ಈ ಗೋಪಿ ಸ್ನೇಹ ಬೆಳೆಸೋದಕ್ಕಾಗಿ ಪಂಚಾಯತ್ ಒಳಗ ಒಂದು ಕೆಲಸ ಸಿಕ್ತು ನೋಡ್ರಿ. ಅದು ಅಲ್ಲದೆ ನಮ್ಮ ಸುರೇಶ್ ಗೌಡ್ರು ಪುಣ್ಯದಿಂದ ಪಂಚಾಯತ್ ಒಳಗೆ ನಳ ಬಿಡುವಂತ ಕೆಲಸ ಸಿಕ್ತ್ರಿ. ಏನ್ ಮಾಡೋದ್ರಿ, ಪಂಚಾಯತ್ ಒಳಗೆ ನಳ ಬಿಡ ಕೆಲಸನೇ ಬಹಳ ಕೋಡಿ ಕೆಲಸ ಅದ ಬೇರೆ. ಯಾಕಂದ್ರ ನಮ್ದು ಈ ಹೊಸಪೇಟೆ ಓಣಿಗೆ ನೀರು ಬಿಟ್ರ ಕೆಳಗಿನ ಓಣಿಯವ್ರು ಸಿಟ್ಟಿಗೆ ಬರ್ತಾರ, ಕೆಳಗಿನ ಓಣಿಯವ್ರು ಸಿಟ್ಟಿಗೆ ಬಂದ್ರೆ ಒಡ್ರೆ ಗಿಡದ ಕೊಟ್ಟು ಸಿಟ್ಟಿಗೆ ಬರ್ತಾರ. ಅದಕ್ಕೆ ಚಿದಪ್ಪನ ಅಂದ ಈ ನೌಕರಿ ನೀನೇ ಮಾಡ್ತಾವ ನನಗೆ ಬೇಸರ ಆಗ್ಯದ ಅಂದನ. ಅದಕ್ಕೆ ಅವತ್ತಿನ ನೋಡ್ರಿ ಇವತ್ತಿಂದ ನಾಯ ಮಾಡ್ಲಕತ್ತೀನಿ ನೋಡ್ರಿ. ಅದು ಹೆಂಗ್ ಮಾತಾಡ್ತಾರ ಸಿಕ್ಕಂಗ್ ಮಾತಾಡ್ತಾರ ಕಚ್ಬೀಚ್ ಕಚ್ಬೀಚಿ. ಏನೋ ಮಗನ ಹೆಂಗ್ ಕಾಣಿಸ್ತದ ನಿನಗ, ನಾವು ಓಣಿ ನೀರು ಬಿಡಕ್ ಹೋಲತ್ತಿ ಮಗನ ಆತಾರ. ಏನ್ರಿ ಶಿಕ್ಷಕರ ಕೈ ಸಿಕ್ಕ ಮಗ ಮಗ ಆಗಿನಿ, ಇರ್ಲಿಕ್ಕೆ ನಾಳೆ ಒಬ್ಬನೇ ಮಗ ಇದ್ದೀನಿ ಅಂದ್ರೂ ಊರಿಗೆ ಮಗ ಆಗಿಬಿಟ್ಟಿನಿ ಅಂದಂಗಾಯ್ತು. ಇರ್ಲಿ ಇರ್ಲಿ, ಎಷ್ಟು ದಿನ ಈ ಕೆಲಸ ಇರ್ತದೆ ನಾನೇ ಬರ್ದಾಗ 6 ದಿನ ಮಾಡೋದೈತ್ರಿ. ಮತ್ತ ಆಗಲ್ರಿ ನನ್ನ ಮುಂದಿನ ಕೆಲಸ ಅದೇ ಮಾಡ್ಕೋತ ಹೋಗ್ರೈತಲ್ರಿ. ಯಾರಿಗಂತಿ ಭಿಕ್ಷುಕರ ಅಂತ ನಾ ಯಾರಂತ ತಿಳಿದು ಮಾತಾಡಿ, ನಾ ಯಾರಂತ ತಿಳಿದು ಮಾತಾಡಿ ಬಾಯ್ ಸಾಕಾಗತ್ಲೆ ನೀವು ನೋಡಿ ನೋಡಿ ಸಾಕಾಗಲಿಕ್ಕೆ ಏನಿಲ್ಲ. ನಿನ್ನೂ ಫ್ಯಾನ್ ನಮ್ಮ ಊರ್ ತುಂಬ ರಗಡ್ರ ಅದ್ರಾಗ ನಾವು ನಿನ್ನಕ್ಕಿಂತ ದೊಡ್ಡ ಫ್ಯಾನ್ ಇದನ್ನ ಬಂದಾರ ದೋಸ್ತ ಆತಾರ. ದೊಡ್ಡ ಫ್ಯಾನ್ ಆಗಿದ್ರು ನಿಂದು ನೋಡ್ಬಿ. ಅವ್ವ ನನ್ನ ಸುಬೇದಾರ ನೀನ ಅಲ್ಲೋ, ನಾ ಏನೋ ಬ್ಯಾರೇನೆ ತಿಳ್ಕೊಂಡೆ, ಯಾರು ಅಂತ ತಿಳ್ಕೊಂಡಿದ್ದಲ್ಲ. ಏನ್ ನಿನ್ನ ಅವತಾರ? ನಾ ಯಾರಂತ ತಿಳ್ಕೊಂಡಿದ್ದೆ? ನನ್ನ ಸುಬೇದಾರ ನೀನಾದಿ ಹೋಗಿ ಬಿಡು. ಇದೇನು ನಿನ್ನ ಅವತಾರ? ಇಂಥದ್ ಯಾಕೆ ವೇಷ ಹಾಕೊಂಡ್ ಬಂದಿ? ನನ್ನ ಅವತಾರ ಕೇಳ್ತೀಯ? 21ನೇ ಶತಮಾನದಾಗಿದೆ 2ನೇ ಅವತಾರ ನಂದಿದು. ಈಗ ನಾ ಪಂಚಾಯತಿ ನಳ ಬಿಡುವಂತ ಬರ್ಮು ಸಾಹಿಬಿದ್ದೀನಿ. ನನ್ನ ಸುಬೇದಾರ ಅಲ್ಲ, ನಳ ಬಿಡೋ ಕೆಲ್ಸಕ್ಕ ಬರ್ಮು ಸಾಹೇಬ್ರತ್ತ. ಇನ್ನು ಬೇರೆ ಏನಾರು ಬಿಡಾಕತ್ತಿ ಅಂದ್ರೆ ಎಷ್ಟಿತ್ತು ದಿಮಾಗಿನಿಂದ ಏನ ಯಾರಿಗ ಗೊತ್ತ. ಹೋಗಿ ಬಿಡ. ಎಷ್ಟು ದಿನ ಆತು ಬಿಡಾಕತ್ತು? ಯಾರಿಗೆ? ನಮ್ಮ ಆಯಿಗೆ. ನಿಮ್ಮ ಆಯಿಗೆ? ಅಲ್ಲಲೇ ಬರಗೆಟ್ಟೆ ಬಂದಿ ಬಿಡು. ಹೋಗಿ ನಾಚಿಗೆ ಇದ್ರೆ ನಾವ್ಯಾಕೆ ಬರ್ಕೊಂಡ್ವಿ ಹೊಳ್ಳಿ. ಯಾರಿಗಂತ ಕೇಳಾಕತ್ತಲ್ಲೇ ಕೋತಿ ನನ್ನ ಮಗನ, ಯಾರಿಗಂತ ಕೇಳಾಕತ್ತಿಲ್ಲ. ಹಂಗೆಲ್ಲ ಕೇಳಾಕ್ ಹೋಗ್ಬಾರ್ದು. ನೀರ್ ಬಿಡಾಕತ್ತು, ನಳದಾಗ ನೀರ್ ಬಿಡಾಕತ್ತು ಎಷ್ಟು ವರ್ಷ
ನೀರು ಬಿಡಾಕತ್ ಎಷ್ಟು ದಿನ ಆಯ್ತದ ಕೇಳು. ಯಾರಿಗೆ ಅಂದಿ ಅದಕ್ಕೆ ನಾ ಯಾರಿಗತ್ ಕೇಳ್ದ. ಈಗ ನಾ ಪಂಚಾಯತಿ ಒಳಗ ನಳ ಬಿಡ್ಲಿಗತ್ತು 1 ತಿಂಗಳಾತು ನೋಡ. 1 ತಿಂಗಳಾತು. ಬರೀ 1 ತಿಂಗಳ. ಮೊನ್ನೆ ಸೇರಿದ ಬಾ ಆನಂದ ಗೌಡ್ರಿಗೆ ಸುರೇಶ್ ಗೌಡ್ರಿಗೆ ಹೇಳಿ ಮೊನ್ನೆ ಕಲಸಿ ಸೇರಿದ ಬಾ 1 ತಿಂಗಳ ಐತಿ. ಈಗ ಏನಾಗೈತಿ ಅಂತ ಕೇಳಾಕತ್ತಿಲ್ಲ, ಅಂತದೇನೂ ಆಗಿಲ್ಲತ್ತಪ್ಪ. ಯಾಕಂದ್ರ 15 ದಿವಸ ಆತು. ಬರೀ ನಮ್ಮ ಮನ್ಯಾಗ ತಂಪು ನಿದ್ದೆ 10 ಟೈಮ್ನಾಗ ಪುಸ್ತಕತ್ ಬಂದು ನಿನ್ನ ನೀರು ಬಂದು ಹಾದು ಹೋಗಕತ್ತ. ಅಲ್ಲ ನಾನ್ ನಿದ್ದೆ ಮಾಡೋ ಹೊತ್ತು ನಾ ಎದಕ್ ನಮ್ಮ ಮನ್ಯಾಗ ನೀರು ಬಿಡಾಕತ್ತಿ ಅಂತ ಈಗ ಕೇಳಾಕ್ ಬಂದಿನ. ಅದಕ್ಕೂ ಒಂದು ಕಾರಣ ಐತಿ ನೋಡು. ಏನೈತಿ? ಯಾಕಂದ್ರ ಈ ಓಣ್ಯಾಗ ಮುಂಜಾನೆ ನೀರು ಬಿಟ್ರ ನಮ್ಮ ಒಟ್ಟಗಳ ಕಟ್ಟಿಗೆ ಮಧ್ಯಾಹ್ನದಾಗ ಬಿಡಬೇಕಾಗ್ತದ. ನಿಮ್ಮ ಓಣ್ಯಾಗ ಏನ್ ಮಾಡ್ಬೇಕಾಗ್ತದ? ಸರ್ವತ್ನಾಗ ಬಿಡಬೇಕಾಗ್ತದ. ಅದು ಅಲ್ಲಿ ನೀವು ಹೂ ಅಂದ್ರೆ ಹೇಳು. ಮೊನ್ನೆ ಒಂದು 12.5 ಹೊಸ ಮೋಟರ್ ಕುಣಿಸಿದವು. ಒಂದು 60 TC ಮಾಡಿ ನಿಮ್ ಬೇಕಂದ್ರೆ ನಿನ್ನ ಮನೆ ಒಂದು ಹೊಸ ಪೈಪ್ಲೈನ್ ಮಾಡಿ ನೀರ ನಳ ಹಚ್ಚಿಕಿಸಿಂದ್ರ ತುಂಬದೇ ಹಿಂಗ ಒಳಗೆ ಬೀಳದ ನೀರು ಕೊಡದಾಗ ಅದು ಚಂದ. ಅದು ನೋಡ್ ಬರ್ಮ, ಮರ್ಯಾದೆಯಿಂದ ಹೇಳಾಕತ್ತೀನಿ. ನಾಲಿಗೆ ಸ್ವಲ್ಪ ಹಿಡಿತನಾಗ ಇಟ್ಕೊಂಡು ಮಾತಾಡು. ಎದವ ತಗೊಂಡ್ ನನ್ನ ಮುಂದೆ ಮಾತಾಡಕ್ ಹೋಗ್ಬೇಡ. ಎದವ ತಗೊಂಡ್ ನೀ ಏನಾರ ಮಾತಾಡಕತ್ತಂದ್ರೆ ಹಾಕಿಯಲ್ಲಿ ಹಾಕಿ ಬಟ್ಟೆ ಅದನ್ನ ಟರ್ ಅಂತ ಹರ್ದ ಕೈಯಾಗ ಕೊಡ್ತೀನಿ ಮಗನ. ಮತ್ತೆ ಇಲ್ಲೇ ನೋಡು ನನಗ ನಿನಗೆ ಎಡವಟ್ಟಾಗೋದು. ಯಾಕಂದ್ರೆ ಮಾತಿಗೆ ಹೇಳ್ತಿ ತಪ್ಪ ಅದ್ವತ್ತದ್ವ ಅಂತ ಹೇಳಿ ಮಾತಾಡ್ತಿಲ್ಲ. ಯಾಕಂದ್ರೆ ನೀ ಏನ್ರ ತಪ್ಪ ಅನಿಸ್ತಿತ್ತಂದ್ರ ನೀ ಬಂದ ದಾರಿಗೆ ನಿನ್ನೆ ಹೋಗ್ಬಿಡು, ನಾ ಬಂದ ದಾರಿ ನನ್ನ ಹೋಗ್ಬಿಡ್ತೀನಿ. ಯಾಕೋ ಬರ್ಬ ಬಾಳ ಜೋರು ಮಾಡಾಕತ್ತೀನಿ ನನ್ನ ಮ್ಯಾಲ. ಅಲ್ಲಿ ಬರ್ಬೇಡ, ಇಲ್ಲಿ ಬರ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅನ್ನಕ. ನೀ ನನ್ನ ಸೋದರ ಮಾವನ ಮಗ ಏನು? ಸೋದರ ಮಾವನ ಮಗ ಆಗ್ಬೇಕಂತ ಏನ್ ದೊಡ್ಡದಿಲ್ಲ. ಯಾಕಂದ್ರೆ ನೀ ನಮ್ಮ ಊರಿಗೆ ಬಂದಿದ್ದ ಅಂದ ಬಳಕ, ನಾನು ನಿಮ್ಮ ಊರನ್ನ ಅಂದ ಬಳಕ ನೀನು ಸೋದರ ಮಾವ ಆಗವನೇನು ಮುಂದಾದ್ರು. ಏನು ಮಾತಾಡಕತ್ತಿ? ತಲಿ ಸುದ್ದ ಐತಿಲ್ಲ. ಹೌದು ಗಂಡ. ಈ ನಿನ್ನ ದುಂಡಾದ ಮುಖ, ಈ ಮುಖಕ್ಕೆ ತಕ್ಕಂತ ನಿನ್ನ ತುಟಿ, ಸಂಪಿಗೆ ತೆನಿ ಅಂತ ಈ ನಿನ್ನ ಮೂಗು, ಇದೆಲ್ಲ ನೋಡಿದ್ರು ಸಾಕ್ ಮಾಡು ಮಾರಯ್ಯ, ಸಾಕ್ ಮಾಡು. ನನ್ನ ವರ್ಣ ನೀನು ಇಷ್ಟೊಂದು ಮಾಡಕ್ ಹೋಗ್ಬೇಡ, ಸಾಕ್ ಮಾಡು. ಯಾಕಂದ್ರೆ ಯಾಕೋ ನನ್ನ ಬಗ್ಗೆ ಬಹಳ ಕನಸು ಕಾಣಕತ್ತಿ ಅಂತ. ಗಂಗ ಬರೇ ಕನಸು ಕಾಣೋದಾಯ್ತು. ಈ ಕನಸ ನನಸ ಎಂತ ತಿಳಿಸಿದ್ರ ಜೀವ ಮರಗಾಗತ್ತದ ನೋಡ, ಜೀವ ಮರಗಲ್ಗತ್ತದ ನೋಡ. ಮನಸ್ಸಿನಾಗ ಮರಗೋ ಚಿಂತಿ ರೋಗ ಇರ್ತೈತಲ್ಲ, ಅದನ್ನ ಹಚ್ಕೊಳಕ್ ಹೋಗ್ಬೇಡ ದೋಸ್ತ. ಯಾಕಂದ್ರ ಕಂಡಾಪಟ್ಟಿ ಸಾಲಿ ಕಲ್ತೋರ್ ಬಲ್ಯಕ್ ಹೋದ್ರು ಆ ರೋಗ ಒಟ್ಟ ಕಡಿಮೆ ಆಗಂಗಿಲ್ಲ. ಅಂತ ರೋಗನ ಹಚ್ಕೊಳಕ್ ಹೋಗ್ಬೇಡ. 10 ಸತ್ತಿಗಿತ್ತು ಹೋಗಿ ಮತ್ತ. ಅಲ್ಲ ಗುಣ ಮಾಡ್ಲಿಕ್ಕೆ ನೀನೇ ಇದ್ದಾಳೆ. ಯಾಕಂದ್ರೆ ಯಾವ ಡಾಕ್ಟರ್ ಬರೆದು ಕೊಡುವಂತ ಔಷಧಿ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನೀ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಮತ್ತೆ 6 ತಿಂಗಳು ಜಡ್ಡ ಮುಂದಕ್ಕೆ ಹೋಗ್ತದೆ ನೋಡು. ಅಂತೂ ರಸಿಕತನ ಬಾಳ ಐತಂದಂಗ ಹಾತು ತುಂಬಿ ತೊಳಕಾಕತ್ತೈತಿ ನಿನ್ನ ಕಡೆ ಇವತ್ತು. ಎಷ್ಟಾದ್ರೂ ನಾನು ಅರ್ಥ ಮಾಡ್ಕೊಂಡಿಲ್ಲ ಗಂಗ. ಬರ್ಮು ಅಂದ್ರು ನಿನ್ನ ರೊಟ್ಟಿ ಹೋಗಿಸಿದ ತುಪ್ಪದಾಗ ಜಾರಿ ಬಿತ್ತಪ್ಪ. ಯಾಕಂದ್ರೆ ವರ್ಷ ಬೆಳಗತ್ತಂದ್ರೆ ರಂಜಿತನ ಬೆಳಗ್ಗೆ ತುಪ್ಪನ ರೊಟ್ಟಿ ಬೆಳಗತ್ತದ. ಇದೇ ಹೌಸ್ನಾಗ ನಾವು ನೀನು ಕುಡಿಕಿಸಿದ್ರೆ ಇಬ್ಬರು ಕೂಡಿ ಒಂದು ಹೋಗಿ ಸ್ಟಿಂಗ್ ಕೊಡೋದ್ರ ನೀನ್ ನಡಿ ಹೋಗ್ಯಾನ ಬಡಿ ಇದೆ ಕಾವನ ಪಂಕ.
ಪೂಜಾರಿ ಓಣೆ ಒಳಗ ನೀರು ಬರಲ್ಲ ಇವತ್ತು ಹೇಳ್ಯಾರ ಪೈಪ್ನಾಗ ಏನಾದ್ರು ಕೆಸರು ಸಿಕ್ಕದತ್ತ ಈಗ ಹೋಗಿ ಕೆಸರು ತೆಗೆದ ಕಿಸಿ ಬೈ ಜೋಡಿಸಿ ಬರ್ತೀವಿ ಕೆಸರು ತೆಗಿತಿ ಕೆಸರ ಬರ್ಲ್ಯಾ